ನಾನೋಗಿ ನೋಡ್ತೀನಿ. ಹಂಗಂತ ಹೇಳಿ ಅವನು ಊಟ ಮಾಡ್ದೇನೆ ಎದ್ ಬಿಡ್ತಾನೆ. ಆಮೇಲೆ ಅಲ್ಲಿಂದ ಹೊರಡ್ತಾನೆ. ಆಮೇಲೆ ಹೋಗಿ ಬಾಗಿಲು ತೆಗಿತಾನೆ. ಗೊತ್ತಿಲ್ದಿರೋರು ಅಲ್ಲಿ ನಿಂತ್ಕೊಂಡಿರೋದನ್ನ ನೋಡಿ ಅವ್ರ ಅಮ್ಮನ ಅವನು ಹೀಗಂತ ಕರೀತಾನೆ. ಅಮ್ಮ, ಸುನಂದಕ್ಕ ಬಂದ್ಯಾಳೆ. ಅರೇ, ನಿಮ್ಮಮ್ಮನ ಆಮೇಲೆ ಕರ್ಕೋ ಆಯ್ತಾ, ಈಗ ಮೊದ್ಲು ನನ್ನ ಒಳಗಡೆ ಬಿಡು. ಸರಿ ಹೋಗು. ಹಂಗಂತೇಳಿ ರಿಷಬ್ನ ಸುನಂದ ತಳ್ಬಿಟ್ಟು ಅಲ್ಲಿಂದ ಅವಳ ಮನೆ ಒಳಗಡೆ ಹೋಗ್ಬಿಡ್ತಾಳೆ. ಅಷ್ಟರಲ್ಲಿ ರಿಷಬ್ ಅವ್ರ ಅಮ್ಮ ತಾರಾ ಕೂಡ ಕಿಚನ್ ಇಂದ ಆಚೆ ಬಂದಿರ್ತಾರೆ. ಇವತ್ತೇನ್ ಬೇಕು ನಿಮ್ಗೆ? ಅದೇ ಸಕ್ರೆ ಇಲ್ಲ, ಇದ್ರಲ್ಲಿ ಸ್ವಲ್ಪ ಕೊಟ್ರೆ ಸಾಕು. ಇವತ್ತು ಎಲ್ಲಾರ್ಗೂ ಕೀರ್ ಮಾಡೋಣ ಅಂತ ಯೋಚನೆ ಮಾಡ್ಕೊಂಡೇ ಇದ್ದೆ. ನೋಡಿದ್ರೆ ಮನೆಯಲ್ಲಿ ಸಕ್ರೆ ಖಾಲಿ ಆಗ್ಬಿಟ್ಟಿದೆ. ಏನ್ ಮಾಡೋದು ಅರ್ಥ ಆಗಿಲ್ಲ. ಪಾಪ ಮಗನು ಸೊಸೆ ಬೇರೆ ರಾತ್ರಿ ಲೇಟ್ ಆಗಿ ಬಂದ್ರು. ಅವ್ರನ್ನ ಹೆಂಗ್ ಎಪ್ಸೋದು ಅಂತ ಗೊತ್ತಿಲ್ಲ. ಆಹಾ, ಏನು ಸುವಾಸನೆ ಚೆನ್ನಾಗಿದೆ. ಏನ್ ಮಾಡಿದ್ಯಾ ಏನು? ಏನೋ ಸ್ಪೆಷಲ್ ಇಲ್ಲ. ಮೇಥಿ ಆಲೂ ಸಬ್ಜಿ ಮತ್ತೆ ಪರಾಟ. ಆಹಾ, ಅದು ನನ್ನ ಫೇವ್ರೆಟ್. ಸೂಪರ್ ಆಗಿರತ್ತಲ್ವಾ? ಆಹಾ, ಅದಕ್ಕಂಗ್ರೆ ಒಗ್ಗರಣೆ ಹಾಕ್ಬಿಟ್ರೆ ಸಖತ್ತಾಗಿರತ್ ತಿನ್ನಕ್ಕೆ. ಆಹಾ, ಹಂಗೆ ಮಾಡಿದ್ಯಲ್ವಾ ನೀನು? ಹಾ, ತಿಂತೀರಾ? ಬೇಡ ಬೇಡ, ಎಷ್ಟು ತೊಂದ್ರೆ ಮಾಡಿದ್ರೆ ತಿಂದೇ ಇರ್ತೀನ. ಸರಿ ಆಯ್ತು ಬಿಡು, ಒಂದ್ ಕೆಲ್ಸ ಮಾಡು, ನಿಮ್ಮನೆ ಬಟ್ಲಲ್ಲೇ ಸ್ವಲ್ಪ ಹಾಕೊಟ್ಬಿಡು. ನಾನು ನಿನ್ ಬಟ್ಲೆತ್ಕೊಂಡ್ ಬಂದು ಕೊಟ್ಬಿಡ್ತೀನಿ. ತಾರನ ಮನೆ ಪಕ್ಕದಲ್ಲಿ ಇರೋರೇ ಈ ಸುನಂದ ಅನ್ನೋರು. ದಿನಾ ಬೆಳಗ್ಗೆ ಎದ್ದಿದ ತಕ್ಷಣ ಅವ್ರಿಗೆ ಮೊದಲ್ ಕೆಲ್ಸನೇ ಅವ್ರ ಮನೆಗೆ ಹೋಗಿ ಊಟ ಕೇಳೋದು. ಯಾವಾಗಾದ್ರೂ ಅಡ್ಗೆ ಮಾಡಿರೋ ಊಟನ ತಗೊಂಡೋಗ್ಬಿಡ್ತಿದ್ಲು, ಇಲ್ಲ ಆದ್ರೆ ತರಕಾರಿ, ಹಿಂಗಂತ ಈ ತರ ಮಾಡ್ತಾ ಇದ್ಲು. ಇದೇ ತರ ಅವ್ರು ಮಾಡ್ತಿದ್ದಿದ್ರಿಂದ ಸುನಂದ ಜೊತೆಗೆ ಅವ್ರ ಮಗ ಕೂಡ ತುಂಬಾ ಅಪ್ಸೆಟ್ ಆಗಿರ್ತಾನೆ. ಅಮ್ಮ, ನೀವು ತುಂಬಾ ಪಾಪ. ಅದಕ್ಕೆ ಆ ಹೆಂಗ್ಸು ಎಲ್ಲ ಕೇಳ್ಕೊಂಡ್ ನಿನ್ನತ್ರ ತಕೊಂಡೋಗ್ತಾಳೆ. ಇಲ್ಲ ಮಗ್ನೆ, ತುಂಬಾ ಕಾಲದಿಂದ ನಮ್ಮ ಮನೆ ಪಕ್ಕದಲ್ಲೇ ಇದಾರೆ. ನಿಜ ಹೇಳ್ಬೇಕಂದ್ರೆ ಮುಂಚೆ ಎಲ್ಲ ಅವ್ರು ಹಿಂಗಿಲ್ಲ ಗೊತ್ತಾ. ನಿಮ್ಮ ಅಪ್ಪ ಕೂಡ ಯಾವಾಗ್ಲೂ ಅವ್ರ ಕುಟುಂಬ ಬಗ್ಗೆ ಹೊಗಳ್ತಿರ್ತಾರೆ. ಮಹೇಶ್ ಹೋದ ನಂತರ ಅವರು ಈ ತರನೇ ಮಾಡ್ತಿದ್ದಾರೆ. ಅದೇ ನಂಗೆ ಗೊತ್ತಾಗ್ತಿಲ್ಲ ಪಾಪ, ಏನಾದ್ರೂ ಪ್ರಾಬ್ಲಮ್ ಏನು? ಏನ್ ಸಮಸ್ಯೆ ಇರುತ್ತೆ? ಗಂಡ ಇಲ್ಲ ಅಂದ್ರೆ ಏನು, ಮಗನಂತೂ ಒಳ್ಳೆ ದುಡಿತಿದ್ದಾನೆ, ಮತ್ತೆ ಸೊಸೆನೂ ದುಡಿತಾಳಲ್ವಾ? ನೀವ್ ನೋಡ್ಲಿಲ್ವಾ? ಹಿಂದಿನ ತಿಂಗ್ಳೇ ಹೊಸ ಕಾರ್ ತಕೊಂಡಿದಾರವ್ರು. ಸುನಂದಕ್ಕ ಅಂತೂ ನಿನಗೆ ಏನಾದ್ರೂ ಹೇಳಿದಾಳ ಇದು? ಇಲ್ಲ, ಆತರ ಏನೂ ಹೇಳಿಲ್ಲ. ಮತ್ತೆ ಅವ್ರ ಮಗ ಸೊಸೆ ಬಗ್ಗೆನೂ ಅವರು ಯಾವಾಗ್ಲೂ ಏನು ಹೇಳಲ್ಲ, ಹೊಗಳ್ತಾ ಇರ್ತಾರೆ ಅವ್ರ ಬಗ್ಗೆನು. ಸರಿ, ಇದನ್ನೆಲ್ಲ ಬಿಡು ಆಯ್ತಾ. ನೀನು ಯಾವಾಗ ರಜೆ ಹಾಕ್ತೀಯಾ? ಮತ್ತೆ ಮಿತಾಲಿ ಹೇಳ್ತಿದ್ಲು ನಾವು ಎಲ್ಲಾರು ಕಲ್ತು ಶಾಪಿಂಗ್ ಹೋಗ್ಬೇಕಂತ. ಓಹೋ ಅಮ್ಮ, ನನಗೆ ಟೈಮ್ ಇಲ್ಲ. ನೀನು ಮಿತಾಲಿ ನೋಡ್ಕೊಳ್ಳಿ ಬಿಡಿ. ತಕೊಳ್ಳಿ, ಇದು ನನ್ನ ಕ್ರೆಡಿಟ್ ಕಾರ್ಡ್. ಏನ್ ಬೇಕು ಎಷ್ಟು ಬೇಕು ಅಂತ ನೀವೇ ತಕೊಳ್ಳಿ. ಮಿತಾಲಿ ಮತ್ತೆ ರಿಷಬ್ ಅವರಿಬ್ರು ಕಾಲೇಜಿಂದ ಪ್ರೀತಿಸ್ತಿರ್ತಾರೆ. ಅವರಿಬ್ಬರಿಗೂ ಮದ್ವೆ ಕೂಡ ಫಿಕ್ಸ್ ಆಗಿರುತ್ತೆ. ಮಿತಾಲಿ ತುಂಬಾ ಒಳ್ಳೆಯವಳು. ಅವಳು ತುಂಬಾನೇ ಹುಷಾರು ಮತ್ತು ಒಳ್ಳೆ ಹುಡುಗಿ ಆಗಿದ್ರಿಂದ ಅವ್ರ ಅತ್ತೆಗೆ ಕೂಡ ತುಂಬಾನೇ ಇಷ್ಟ. ಆಮೇಲೆ ಚೆನ್ನಾಗಿದ್ಯಾ ತಾರಾ? ಹೊಸ ಸೊಸೆನ ಕರ್ಕೊಂಡ್ ಬರಕ್ ತಯಾರಿ ಆಗ್ತಿದ್ಯಾ? ಆಹಾ, ಎಲ್ಲಾ ಚೆನ್ನಾಗ್ ನಡೆದ್ರೆ ಸಾಕು. ಪಾಪ ಎಲ್ಲಾ ಕೆಲ್ಸಾನು ಮಿತಾಲಿನೇ ನೋಡ್ಕೊಂಡು ಮುಗಿಸ್ಬಿಟ್ಟಿದ್ದಾಳೆ. ನನ್ ಮಗನಿಗೆ ಬೇರೆ ಆಫೀಸಿಂದ ಲೀವ್ ಸಿಕ್ಕಿಲ್ಲ, ಅದಕ್ಕೆ. ಒಳ್ಳೇದಾಯ್ತು ಬಿಡು. ಅದೇ ನಾನ್ ಯಾಕೆ ಬಂದೆ ಅಂದ್ರೆ ನನ್ ಸ್ವಲ್ಪ ಬೆಲ್ಲ ಬೇಕಿತ್ತು. ಇದೆ, ಆದ್ರೆ ತುಂಬಾ ಹಳೇದಾಗ್ಬಿಟ್ಟಿದೆ. ಅರೆ ಅರೆ ಅರೆ, ಹಳೇದಾಗ್ಬಿಟ್ಟಿದ್ಯಾ? ಪರವಾಗಿಲ್ಲ ಬಿಡು, ನಿನ್ಗೆ ಯೂಸ್ ಆಗಲ್ಲ, ಎಲ್ಲ ನನಗೆ ಕೊಟ್ಬಿಡು. ನೀವೇನ್ ಮಾಡ್ತೀರಾ ಅದನ್ನ ಇಟ್ಕೊಂಡು? ಸುನಂದ ತಾರನ ಪಕ್ಕದ ಮನೆಯವರು, ಆದ್ರೆ ಯಾವಾಗ್ಲೂ ತಾರಾ ಅವ್ರನ್ನ ಅಕ್ಕ ತರನೇ ನೋಡ್ತಿದ್ಲು. ಸುನಂದ ಒಂದಿನಾನೂ ಬಿಡದೆ ಯಾವಾಗ್ಲೂ ತಾರಾ ಮನೆಗೆ ಬಂದು ಊಟ ಕೇಳ್ತಿರ್ತಾರೆ. ಅದರಿಂದ ತಾರೆಗೆ ತುಂಬಾ ಅಪ್ಸೆಟ್ ಆಗಿರುತ್ತೆ. ಈಗ ಮನೆಯ ಎಲ್ಲಾ ರೂಲ್ಸು ಬದಲಾಗೋದಿದೆ. ರಿಷಬಿನ ಮದುವೆಯ ನಂತರ ಈಗ ಎಲ್ಲ ಜವಾಬ್ದಾರಿನೂ ಸೊಸೆಗೆ ಬಂದ್ಬಿಡುತ್ತೆ. ಹೊಸ ಸೊಸೆ, ಏನ್ ಮಾಡ್ತಿದ್ಯಾ? ಬೇಳೆ ಸಾರು ಅನ್ನ ಮಾಡಿದೀನಿ, ನಿಮ್ಗ್ ತರ್ಲಾ? ತಗೊಂಡ್ ಬಾ. ನನಗೆ ತುಂಬಾ ಇಷ್ಟ ಗೊತ್ತಾ. ಮಿತಾಲಿ ಅವ್ರಿಗೋಸ್ಕರ ಊಟ ಹಾಕೊಂಡ್ ಬಂದು ಕೊಡ್ತಾರೆ. ಅವ್ರು ಕೂಡ ಕುತ್ಕೊಂಡು ತುಂಬಾ ಚೆನ್ನಾಗದನ್ ತಿಂದು ಮುಗಿಸ್ತಾರೆ. ಆಮೇಲೆ ಅಂತಾರೆ, ಅಮ್ಮ ಸೊಸೆ, ನಿಜವಾಗ್ಲೂ ತುಂಬಾ ರುಚಿಯಾಗಿದೆ, ಮಜಾ ಬಂತು. ಒಂದ್ ಕೆಲ್ಸ ಮಾಡು, ನನ್ಗೂ ಒಂದ್ ಬಟ್ಲಲ್ಲಿ ಹಾಕೊಟ್ಬಿಡು ಆಯ್ತಾ, ಚೆನ್ನಾಗಿರುತ್ತೆ. ಸರಿ ಸರಿ ಹಂಗಂತ ಹೇಳಿ ಅವಳು ಫಸ್ಟ್ ಟೈಮ್ ಅಲ್ವಾ ಹಾಕೊಡ್ತಾಳೆ. ಸ್ವಲ್ಪ ದಿನ ಆದ ನಂತರ, ಏನು ರೀ ಈ ಸುನಂದ ಯಾವಾಗ್ಲೂ ಹಿಂಗ್ ಮಾಡ್ತಿದ್ದಾರೆ? ಏನಿಲ್ಲ ಕಣೆ, ಪಿಟ್ಟಾಸಿ ಹೆಂಗ್ಸು ಡೈಲಿ ಬಂದು ಏನಾದ್ರೂ ತಗೊಳ್ತಿರ್ತಾಳೆ. ಮಿತಾಲಿ ಅವಾಗ ರಿಷಬ್ ಹತ್ರ ಏನು ಹೇಳೋದಿಲ್ಲ. ಅವಳು ಅಲ್ಲಿಂದ ಕಿಚನ್ಗೆ ಹೋಗ್ಬಿಟ್ಟು ಅವಳ ಕೆಲ್ಸ ನೋಡ್ಕೋತಾ ಇರ್ತಾಳೆ. ತಾರಾ ಎಲ್ಲಿದೀಯಾ? ಅದು ಅತ್ತೆಗೆ ಮೈ ಹುಷಾರಿಲ್ಲ, ಅದ್ರಿಂದ ಅವರು ರೆಸ್ಟ್ ತಗೋತಾ ಇದ್ದಾರೆ. ಏನ್ ಬೇಕು ಹೇಳಿ, ನೀನಾದ್ರೂ ಬೇಕಾ? ಅರೇ ಏನಿಲ್ಲ, ಸ್ವಲ್ಪ ಎಣ್ಣೆ ಬೇಕಾಗಿತ್ತು, ಅದಕ್ಕೆ ಬಂದೆ. ಸರಿ ಬಿಡು, ನಾಳೆ ಬಂದ್ ತಗೋತೀನಿ. ಇಲ್ಲ ಪರವಾಗಿಲ್ಲ, ಕೊಡ್ತೀನಿ ಹಂಗಂತ ಹೇಳಿ ಅವ್ರು ತಂದ ಆ ಬಾಟ್ಲಲ್ಲೇ ಆಯಿಲ್ ನ ಫಿಲ್ ಮಾಡಿ ಕೊಟ್ಬಿಡ್ತಾಳೆ. ಆಮೇಲೆ ಅವ್ರು ಅದನ್ನ ತಗೊಂಡು ಅಲ್ಲಿಂದ ಅವ್ರ ಮನೆಗೆ ಹೊರಟು ಬಿಡ್ತಾರೆ.
ನೋಡ್ರಿ, ಇವಳು ಮತ್ತೆ ಎಲ್ಲ ಭಿಕ್ಷೆ ಬೇಡ್ಕೊಂಡೇನೋ ತಂದವಳೆ. ಇಲ್ಲ ಅಂದ್ರೆ ನೀನ್ ಏನ್ ಮಾಡ್ಬೇಕು? ನೀವ್ ನನ್ಗೆ ಊಟನೂ ಹಾಕಲ್ಲ, ಏನು ಮಾಡಲ್ಲ, ನಾನೇನ್ ಮಾಡ್ಲಿ? ಜೀವನ ಪೂರ್ತಿ ನಿಮ್ಮನ್ನ ನೋಡ್ಕೋಬೇಕಾ? ಏನ್ ಮಗನೇ, ನಿನಗ್ ನಾನು ಏನೂ ಆಗಲ್ವಾ? ನಾನೇನ್ ಹೇಳಿ ಅಮ್ಮ ನಿನಗೆ? ನಿನಗೆ ಹೇಳ್ದೆ ನಾನು ವೃದ್ಧಾಶ್ರಮಕ್ ಬಿಡ್ತೀನಿ ಅಂತ, ನೀನೇ ಬೇಡ ಅಂತಿದ್ದೀಯಾ? ಹೌದು ಮಗನೇ, ಹೌದು, ನೀನ್ ಮಾಡೋದು ಕರೆಕ್ಟ್. ನಾನೇ ತಪ್ಪಾಗಿ ಯೋಚನೆ ಮಾಡ್ಬಿಟ್ಟೆ. ಈ ಸೊಸೈಟಿಯಲ್ಲಿ ನಿನ್ ಮಾನ ಮರ್ಯಾದೆ ಹೋಗ್ಬಾರ್ದಂತ ನಾನ್ ಯಾರಿಗೂ ಏನು ಹೇಳಿಲ್ಲ. ಇವಾಗ ಅರ್ಥ ಆಗ್ತಿದೆ ನೀನ್ ಹೇಳೋದು ಸರಿ ಅಂತ. ಹಾಗಾದ್ರೆ ಇವತ್ತಿಂದ ನೀವ್ ನಮ್ ಜೊತೆನೇ ಇರಿ ಅಕ್ಕ. ಇವತ್ತಿಂದ ನಿಮ್ಮನೇನು ಅದೇ, ಅರ್ಥ ಆಯ್ತಾ? ತಾರಾ, ನೀನಾ? ಹೌದಕ್ಕ, ನಾನ್ ಬೇಕಂತಾನೆ ಬಂದೆ. ಮಿತಾಲಿ ಹೇಳಿದ್ದು ಒಳ್ಳೇದಾಯ್ತು, ಅದ್ರಿಂದಾನೇ ನಿಮ್ಮಿಂದನೇ ನಾನ್ ಬಂದ್ ನೋಡ್ದೆ. ಯಾಕಕ್ಕ, ಯಾಕ್ ನೀನ್ ಇಲ್ಲಿನವರ್ಗ ಏನ್ ಹೇಳಿಲ್ಲ? ಏನ್ ಹೇಳಿ ತಾರಾ? ಇವನ್ ಚೆನ್ನಾಗ್ ನೋಡ್ಕೋತಿಲ್ಲ, ನನ್ ಸೊಸೆ ಟಾರ್ಚರ್ ಮಾಡ್ತಿದ್ದಾಳೆ. ಇವ್ರ ಬಗ್ಗೆ ನಾನು ಏನಂತ ಹೇಳಕ್ಕಾಗತ್ತೆ ಹೇಳು? ಅಕ್ಕದ ಪಕ್ಕದ ಮನೆಗಳಿಂದ ಏನಾದ್ರೂ ತಂದ್ ತಿಂತಿದೀನಿ, ಏನಂತ ಹೇಳಿ? ನನ್ನ ಮನೆ ಬರೋದ್ ಬಗ್ಗೆ ಏನಂತ ಹೇಳಕ್ಕಾಗತ್ತೆ? ಎತ್ತಿದ್ ಮಗನೇ ಅನ್ಯಾಯ ಮಾಡ್ತಿದ್ದಾನಂತ ಹೇಳಕ್ಕಾಗತ್ತಾ? ಇಲ್ಲ ಅತ್ತೆ, ಬಿಡಿ, ನಿಮ್ದೇನು ತಪ್ಪಿಲ್ಲ. ಯಾರ್ ತಪ್ಪು ಮಾಡಿದಾರೋ ಅವ್ರಿಗೆ ಕಾಲ ಬುದ್ಧಿ ಕಳ್ಸತ್ತೆ. ನೀವಿನ್ಮೇಲೆ ನಮ್ ಜೊತೆ ಬನ್ನಿ, ಇನ್ಮೇಲೆ ನಮ್ ಜೊತೆನೇ ಇರಿ. ನಾನೇ ಕೈಯಾರ ಅಡ್ಗೆ ಮಾಡಿ ನಿಮ್ಗೆ ಊಟ ಹಾಕ್ತೀನಿ, ಅರ್ಥ ಆಯ್ತಾ? ಅಯ್ಯೋ ಬೇಡ ತಾಯಿ, ನಿಮ್ಗ್ ಯಾಕೆ ಬಾರ? ನಿಮ್ ಮನೆಗ್ ಬಂದು ನಾನ್ ಹೆಂಗಿರಕ್ಕಾಗತ್ತೆ ಹೇಳು? ಆಮೇಲೆ ರಿಷಬ್ ಅವನೇನಂತಾನೆ? ನಾನ್ ಮಾತಾಡ್ಕೋತೀನಲ್ವಾ, ನೀವೇನು ಯೋಚನೆ ಮಾಡ್ಬೇಡಿ. ನಿಮ್ಮ ಸೊಸೆ ಮೇಲೆ ನಂಬಿಕೆ ಇಟ್ಟು ನಿಮ್ ನನ್ ಜೊತೆ ಬನ್ನಿ ಹಂಗಂತ ಹೇಳಿ ಮಿತಾಲಿ ಹೋಗಿ ಅವ್ರನ್ನ ಹಪ್ಕೋತಾಳೆ. ಮಿತಾಲಿ ಆಗೋದಿಲ್ಲ ಅಂತ ಹೇಳೋಷ್ಟು ಧೈರ್ಯ ಇಲ್ಲ. ಒಂದ್ಸಲ ಕೂಡ ಅವಳು ತಿರುಗಿ ಅವ್ರ ಮಗ ಸೊಸೆನ ನೋಡಿಲ್ಲ. ಮಿತಾಲಿ ಜೊತೆಗೆ ನಡ್ಕೊಂಡ್ ಹೋಗ್ಬಿಡ್ತಾಳೆ. ಇನ್ನು ಮಿಕ್ಕಿರೋ ಆ ಜೀವನ ಆದ್ರೂ ಸಂತೋಷವಾಗಿ ಜೀವ್ಸೋಣ ಅಂತ ಹೋಗ್ಬಿಡ್ತಾಳೆ. ರವಿ, ನಿನ್ ಗೊತ್ತಾ, ನನ್ ಫ್ರೆಂಡ್ ವರ್ಷದಲ್ಲಲ್ವಾ 2 ಲಕ್ಷದ್ದು ಫ್ರಿಡ್ಜ್ ತಗೊಂಡಿದ್ದಾಳೆ. ಅದೇ ಅಲ್ಮಾರಿ ಟೈಪ್ ಒಂದು ಫೇಮಸ್ ಆಗಿದೆ ಅಲ್ವಾ, ಅದನ್ನೇ ತಗೊಂಡಿದ್ದಾಳೆ. ನೀನಿದ್ಯಾ? ಒಂದ್ ಮೈಕ್ರೋವೇವ್ ಈಸ್ಕೊಡಕ್ ಹೇಳಿದ್ರು ನಿನ್ ಕೈಲ ಅದನ್ನೂ ಈಸ್ಕೊಡಕ್ಕಾಗಲ್ಲ. ಫ್ರಿಡ್ಜ್ ನೋಡು ಎಷ್ಟು ಹಳೇದಾಗಿದೆ ಅಂತ. ನಾವ್ ಕೂಡ ಹೊಸ ಹೊಸ ವಸ್ತುಗಳನ್ನ ತಗೊಳ್ಳೋಣ್ವಾ? ಧನವಂತರ ಕಿಚನ್ ತರ ನಮ್ಮ ಕಿಚನ್ನ ಕೂಡ ಬದಲಾಯಿಸೋಣ ರೀ. ಶಾಲಿನಿ, ನಿಂಗ್ ಗೊತ್ತಲ್ವಾ, ಮದುವೆ ಆದ ಕೂಡ್ಲೇನೆ ಈ ಫ್ಲಾಟ್ ಅನ್ನ ನಾವು ತಗೊಂಡಿದ್ದು. ಇದರ EMI ನಡೀತಿದೆ. ಅದ್ರ ಮೇಲೆ ಮನೆ ಖರ್ಚು ಮತ್ತೆ ಬೇರೆ ಖರ್ಚು ಇದೆಯಲ್ಲ, ಇನ್ನೂ ದುಡ್ಡು ತೆಗಿಬೇಕು ಅಂದ್ರೆ ಕಷ್ಟನೇ. ನಿನ್ನ ಫ್ರೆಂಡ್ಸ್ ಹತ್ರ ದುಡ್ಡಿದೆ, ಅವರು ಆರಾಮಾಗಿ ತಗೊಳ್ತಾರೆ, ಹಾಗಂತ ನಾವು ತಗೊಳ್ಳೋದಲ್ಲ. ಶಾಲಿನಿ ರವಿ ಕೈನ ತಳ್ಬಿಟ್ಟು ಕೋಪದಿಂದ ಅಲ್ಲಿಂದ ಎದ್ದು ಕಿಚನ್ ಒಳಗಡೆ ಹೋಗ್ಬಿಡ್ತಾಳೆ. ನನ್ನ ಅನುಬರಹ ಚೆನ್ನಾಗಿಲ್ಲ, ಅದಕ್ಕೆ ನಿನ್ನ ಮದ್ವೆ ಮಾಡ್ಕೊಂಡಿದೀನಿ. ನನ್ನಪ್ಪ ಒಳ್ಳೆ ಸಂಬಂಧನ ತಗೊಂಡ್ ಬಂದ್ರು. ನಾನು ನನ್ನ ಪ್ರೀತಿಸಿದೀನಿ ಅಂತ ಹೇಳಿ ನಿನ್ನನ್ನೇ ಮದ್ವೆ ಮಾಡ್ಕೋತೀನಿ ಅಂತ ಮನೇಲಿ ಜಗಳ ಮಾಡ್ದೆ. ನಾನ್ ಹುಟ್ಟಿದ ಮನೆಯಲ್ಲೂ ಧನವಂತರಲ್ಲ, ನಾನು ಮದ್ವೆ ಮಾಡ್ಕೊಂಡ್ ಬಂದಿದ್ ಮನೆ. ಯೋಚನೆ ಮಾಡಿ ಮಾಡಿ ದುಡ್ಡನ್ ಖರ್ಚು ಮಾಡ್ಬೇಕು. ಕಂಜೂಸ್ ಮನೆ ಬೇರೆ ಇದು. ಶಾಲಿನಿ ಈ ತರ ಬೈಕೋತಾ ಇರ್ತಾಳೆ. ಆಗ್ಲೇ ಪೂಜೆ ಮುಗಿಸ್ಕೊಂಡು ಅವ್ರ ಅತ್ತೆ ಹಾಲ್ಗೆ ಬರ್ತಾರೆ. ಶಾಲಿನಿ, ಎಷ್ಟು ಮಾತಾಡ್ತೀಯ ನೀನು? ನಿನ್ನ ಗಂಡ ಇದನಲ್ವಾ, ಅವನು ಕೆಲ್ಸ ಮಾಡ್ತಿದ್ದಾನಲ್ವಾ, ಅದು ಮಾತ್ರ ಅಲ್ದೆ ನೀನ್ ಕೇಳೋದನ್ನ ಮಾಡೋದಕ್ಕೆ ಕಷ್ಟ ಪಡ್ತಿದ್ದಾನೆ. ದಿನಾ ರಾತ್ರಿ ಕಷ್ಟ ಪಡ್ತಿದ್ದಾನೆ. ಸುಮ್ನೆ ಅವನ ಅವಮಾನ ಮಾಡ್ಬೇಡ. ಎಷ್ಟಿದ್ಯೋ ಅದ್ರಲ್ಲಿ ಸಂತೋಷವಾಗಿ ಬಾಳು. ಜ್ಞಾಪಕ ಮಾಡಿದ್ರೇನೆ ಸ್ವಲ್ಪ ಏನಾದ್ರೂ ಮಾಡ್ಬೇಕಂತ ಯೋಚನೆ ಮಾಡ್ತಾನೆ. ಇವಾಗ ಅವನು ಏನು ಮಾಡ್ತಾ ಇಲ್ಲ, ವೇಸ್ಟ್. ಅವ್ನ್ ಸಂಪಾದನೆ ಮಾಡೋದು ವೇಸ್ಟೇ. ನನ್ನ ಇಷ್ಟಗಳನ್ನ ಬದಲಾಯಿಸ್ಕೊಳಕ್ಕಾಗಲ್ಲ. ನಾನೀಗ್ಲೇ ನನ್ ಫ್ರೆಂಡ್ ಮನೆಗ್ ಹೋಗ್ಬರ್ತೀನಿ. ರಾತ್ರಿ ಅಡಿಗೆ ನೀವೇ ಮಾಡಿ, ನಾನ್ ನನ್ ಫ್ರೆಂಡ್ ಮನೇಲಿ ತಿನ್ಕೊಂಡ್ ಬರ್ತೀನಿ ಅನ್ನತೇಳಿ ಅವಳು ಅಲ್ಲಿಂದ ರೂಮ್ಗೆ ಹೋಗ್ಬಿಡ್ತಾಳೆ. ಅವಳ ಗಂಡ ಕೆಲ್ಸಕ್ ಹೋಗ್ತಾನೆ, ಮತ್ತೆ ಅತ್ತೆ ಮನೆ ಕೆಲ್ಸ ಮಾಡ್ತಿರ್ತಾರೆ. ಸಾಯಂಕಾಲ ಆದ ನಂತರ ಶಾಲಿನಿ ಅವಳ ಫ್ರೆಂಡ್ ಆದ ಅಲ್ಪನಾ ಮನೆಗೆ ಹೋಗ್ತಾಳೆ. ಅಲ್ಲಿ ಹೋಗಿ ಅವಳ ಕಿಚನ್ ನೋಡಿದ ತಕ್ಷಣ ಅವಳು ಶಾಕ್ ಆಗ್ಬಿಡ್ತಾಳೆ. ಅವಳು ಹೆಂಗ್ ಬೇಕು ಅಂತ ಅನ್ಕೊಂಡಿರ್ತಾಳೋ ಆ ರೀತಿ ಮಾಡರ್ನೈಸ್ಡ್ ಆಗಿ ತುಂಬಾ ರಿಚ್ ಆಗಿರುತ್ತೆ ಆ ಕಿಚನ್. ಶಾಲಿನಿ ಫ್ರೆಂಡ್ ವರ್ಷ ಕೂಡ ಅಲ್ಲಿಗೆ ಬಂದಿರ್ತಾಳೆ. ಅಲ್ಪನಾ, ನಿನ್ ಕಿಚನ್ ಅಲ್ಲಿ ಇಷ್ಟು ಎಲೆಕ್ಟ್ರಾನಿಕ್ ಐಟಮ್ಸ್ ನೋಡಕ್ಕೆ ತುಂಬಾ ಚೆನ್ನಾಗಿದೆ. ನನ್ನ ಹತ್ರ ಇದೆಲ್ಲ ಇಲ್ಲ, ನೀವೆಲ್ಲ ಹಿಂಗ್ ತಗೋತೀರಾ? ನಿಮ್ ಗಂಡ ಕೊಡ್ತಾರ ದುಡ್ಡು? ಗಂಡ ಕೊಡ್ದೆ ಮದ್ವೆ ಆದ್ಮೇಲೆ ಯಾರ್ ಕೊಡ್ತಾರೆ? ನಮ್ಮ ಖರ್ಚುಗಳೆಲ್ಲ ಅವರೇ ನೋಡ್ಕೋಬೇಕಲ್ವಾ? ಇನ್ನೊಂದ್ ದಾರಿನೂ ಇದೆ. ನನ್ನ ನಾದ್ನಿ ಇದ್ದಾಳಲ್ವಾ, ಅವ್ರ ಹತ್ರ ದುಡ್ಡು ಕಡಿಮೆ ಇದೆ. ಸೊ ಅವ್ರು ಏನ್ ಮಾಡಿದ್ರು ಗೊತ್ತಾ, EMI ಅಲ್ಲಿ ಫ್ರಿಡ್ಜ್ ತಗೊಂಡ್ರು. ಅವ್ರಿಗೆ ನಾನ್ ತಗೊಂಡಿದ್ ಫ್ರಿಡ್ಜ್ ಇಷ್ಟ ಆಯ್ತಂತ. ಆಮೇಲೆ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ದುಡ್ಡು ಜಾಸ್ತಿ ಕೊಡ್ಬೇಕು, ಆಮೇಲೆ ಇನ್ಸ್ಟಾಲ್ಮೆಂಟ್ ಅಲ್ಲಿ ಕೊಟ್ರೆ ಸಾಕು. ತಿಂಗಳ ಅವ್ರಿಗೆ ಟ್ರಾನ್ಸ್ಫರ್ ಮಾಡ್ಬೇಕು. ನಿಜವಾಗ್ಲೂನಾ? ಎಷ್ಟ್ ಕಟ್ಬೇಕು ಮೊದಲು? ಅದು ಏನಂತ ಅವಳನ್ನ ಕೇಳ್ತೀನಿ. ನನ್ನ ನಾದ್ನಿನೇ ಅವಾಗವಾಗ ತಗೋತಿರ್ತಾಳೆ. ಈ ರೀತಿ ಸ್ವಲ್ಪ ಸ್ವಲ್ಪ ದುಡ್ಡನ್ನ ಕಟ್ಟಿ ಕಿಚನ್ ಎಷ್ಟು ಮಾಡರ್ನೈಸ್ ಮಾಡಿದಾಳಂದ್ರೆ ಎಲ್ಲ ಕಾಸ್ಟ್ಲಿ ಐಟಮ್ಸೇ ಅವಳ ಕಿಚನ್ ಅಲ್ಲಿ ಇರೋದು ಗೊತ್ತಾ? ಪೂರ್ತಿ ಕಿಚನ್ ಅಷ್ಟು ಚೆನ್ನಾಗಿದೆ ನೋಡೋಕೆ. ವರ್ಷ ಹೇಳಿದ ಮಾತನ್ನ ಕೇಳಿ ಶಾಲಿನಿಗೆ ಆಸೆ ಜಾಸ್ತಿ ಆಗತ್ತೆ. ಅವ್ರ ಫ್ರೆಂಡ್ ಅಡ್ವೈಸ್ ನ ಪ್ರಕಾರನೇ ಕಿಚನ್ಗೆ ಒಂದು ಅಲ್ಮಾರಿ ಫ್ರಿಡ್ಜ್ ನ ತಗೊಂಡ್ ಬರ್ತಾಳೆ.
ಅಮ್ಮ ಸೊಸೆ ಇಷ್ಟು ದೊಡ್ಡ ಬಾಕ್ಸ್ ಅಲ್ಲಿ ಏನಿದೆ? ಅತ್ತೆ, ಈ ನಡುವೆ ಟ್ರೆಂಡ್ ಆಗ್ಬಿಟ್ಟಿದೆ ಈ ಅಲ್ಮಾರಿ ಫ್ರಿಡ್ಜ್, ಅದೇ ತಂದಿದ್ದೀನಿ. 2 ಲಕ್ಷ ಅತ್ತೆ ಫ್ರಿಡ್ಜ್. ನಾನ್ ಸಂತೋಷವಾಗಿದ್ದೀನಿ. 2 ಲಕ್ಷನಾ? ಅಮ್ಮ, ಎಲ್ಲಿ ಅಷ್ಟು ದುಡ್ಡು? ಅರೆ ಅತ್ತೆ, ಒಂದೇ ಸಲ 2 ಲಕ್ಷ ಕೊಡ್ಬೇಕಾಗಿಲ್ಲ. ನಾನೊಂದು EMI ಹಾಕಿದೀನಿ. 2 ವರ್ಷದವರೆಗೂ ದುಡ್ಡನ್ನ ಕಟ್ಬೋದು. ನಾನಿವಾಗ ಇದನ್ನ ಕಿಚನ್ ಅಲ್ಲಿ ತಗೊಂಡೋಗಿ ಇಟ್ಬಿಡ್ತೀನಿ. ಆಮೇಲೆ ಹೊಸ ಹೊಸ ಐಟಮ್ಸ್ ಎಲ್ಲ ಇದ್ರಲ್ಲಿ ಇಡ್ತೀನಿ. ಅವತ್ತಿಂದ ಅವಳು ಕಿಚನ್ಗೋಸ್ಕರ ಬೇಕಾಗಿರುವ ಕಾಸ್ಟ್ಲಿ ಐಟಮ್ಸ್ ನ ತಗೊಳಕ್ ಶುರು ಮಾಡ್ತಾಳೆ. ಅವಳ ಕಿಚನ್ ನ ಒಂಥರ ರಿಚ್ ಆಗಿ ಬದಲಾಯಿಸ್ಬೇಕು ಅಂತ ಅನ್ಕೋತಾಳೆ. ಅದಕ್ಕೆ ಇವತ್ತು ಫ್ರಿಡ್ಜ್, ನಾಳೆ ಓವೆನ್, ಏರ್ ಫ್ರೈಯರ್, ಜ್ಯೂಸರ್ ಹಂಗೆಂತ ಎಲ್ಲಾನು ತಗೋತಾಳೆ. ಇವಾಗ ಅವಳು 8 ರಿಂದ 9 ಲಕ್ಷ EMI ಕಟ್ಬೇಕಾಗಿರುತ್ತೆ. ಈಗ ಅವಳು 25,000 ಕೊಟ್ಟು ಒಂದು ಕಾಫಿ ಮಿಷಿನ್ ನ ಬೇರೆ ತಗೋತಾಳೆ. ಆಗ ರವಿ ಬರ್ತಾನೆ. ಅದೇ ಸಮಯಕ್ಕೆ ಅವಳ ಫ್ರೆಂಡ್ಸ್ ಕೂಡ ಬಂದಿರ್ತಾರೆ. ಅವಳ ಕಿಚನ್ ಅಲ್ಲಿರುವ ಐಟಮ್ಸ್ ಏನೆಲ್ಲ ಫ್ರೆಂಡ್ಸ್ ತೋರಿಸ್ತಿರ್ತಾಳೆ. ಹೆಂಗಿದ್ಯೆ ಹೊಸ ಕಾಫಿ ಮಿಷಿನ್ ಅಲ್ಲಿ ಮಾಡಿರುವ ಕಾಫಿ? ಇನ್ನು ತರ್ಲಾ? ಸಖತ್ತಾಗಿತ್ತು ಕಡೆ ನೀನು ಈ ಹೊಸ ಕಾಫಿ ಮೇಕರ್ ಅಲ್ಲಿ ಮಾಡಿರುವ ಕಾಫಿ. ಮತ್ತೆ ನಿನ್ನ ಕಿಚನ್ ಫುಲ್ ರಿಚ್ ಆಗಿ ಕಾಣಿಸ್ಕೋತಾ ಇದೆ. ಇವಾಗ ಏನ್ ಮಾಡು, ಇದನ್ನ ಎಲ್ಲ ಒಡ್ದಾಕಿ ಹೊಸ ಮಾಡ್ಲರ್ ಕಿಚನ್ ಮಾಡಿಸ್ಕೋ. ಆಗ ನೋಡಕ್ಕೆ ಇನ್ನೂ ಚೆನ್ನಾಗಿರತ್ತೆ. ವರ್ಷ ಹೇಳ್ತಿರೋದು ಕರೆಕ್ಟೇ. ಮಾಡ್ಯುಲರ್ ಕಿಚನ್ ಅಂದ್ರೆ ಇನ್ನೂ ಚೆನ್ನಾಗಿರುತ್ತೆ. ನಾನು ಅಲ್ಪನನ್ ಮನೇಲಿರೋ ಕಿಚನ್ ತರಾನೇ ಮಾಡ್ಸಿದೀನಿ. ಬರೀ ಹುಡ್ಡು ಮತ್ತೆ ಸ್ಟೀಲ್. ನೋಡಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಮಾಡರ್ನ್ ಕಿಚನ್ ಆಗ್ಬಿಡುತ್ತೆ ನೋಡು ಪೂರ್ತಿ. ಇದನ್ನ ಕೂಡ ಸ್ವಲ್ಪ ಸ್ವಲ್ಪ ದುಡ್ಡು ಕೊಟ್ಟು ಮಾಡಿಸ್ಕೋಬಹುದು. ಒಂದೇ ಸಲ ಕೊಡ್ಬೇಕಾಗಿರೋ ಅವಶ್ಯಕತೆ ಇಲ್ಲ. ಹೌದಾ? ಎಷ್ಟ್ ಲಕ್ಷ ಆಗುತ್ತೆ ಕಣೆ? ಅದು ನೀನ್ ಹೆಂಗ್ ಚೂಸ್ ಮಾಡ್ತೀಯೋ, ನೀನ್ ಹೆಂಗ್ ಹೇಳ್ತೀಯೋ ಹಂಗ್ ಮಾಡ್ಕೊಡ್ತಾರೆ ಕಣೆ. ಅದು 1 ರಿಂದ 5 ಲಕ್ಷದೊಳಗಡೆ ಮಾಡ್ಕೊಟ್ಬಿಡ್ತಾರೆ ಕಣೆ. ನಂಗ್ ಗೊತ್ತಿರೋರಿದ್ದಾರೆ. ನಿನ್ನತ್ರ EMI ಎಲ್ಲ ಸ್ವಲ್ಪ ಸ್ವಲ್ಪ ದುಡ್ಡು ತಗೊಂಡು ಮಾಡ್ಕೊಟ್ಬಿಡ್ತಾರೆ. ಸರಿ, ನಾನ್ ಪ್ಲಾನ್ ಮಾಡ್ತೀನಿ. ನೀವು ಕಾಫಿ ಕುಡಿತೀರಿ, ನಿಮ್ಗೋಸ್ಕರ ಏರ್ ಫ್ರೈರ್ ಅಲ್ಲಿ ಮಾಡಿರುವ ಸ್ನಾಕ್ಸ್ ತರ್ತೀನಿ. ಶಾಲಿನಿ, ರವಿ ಬಂದು ತುಂಬಾ ಹೊತ್ತಾಯ್ತು. ಅವನು ನನ್ ರೂಮಲ್ಲಿ ಕೂತಿದ್ದಾನೆ. ನೋಡಕ್ಕೇನೋ ಬೇಜಾರಾಗಿದ್ದಾನೆ. ಹೌದಾ? ನಾನೋಗ್ ನೋಡ್ತೀನಿ. ಏನಾಯ್ತು ರವಿ? ನೀನೇನೋ ಬೇಜಾರಲ್ಲಿದ್ದಾರೆ ಅಂತ ಹೇಳಿದ್ರು? ಹೌದು, ನಮ್ ಕಂಪನಿ ಬಂದಾಗ್ತಿದೆ. ಇದೇ ನಮ್ಮ ಲಾಸ್ಟ್ ತಿಂಗಳು ಕೆಲ್ಸಕ್ಕೆ ಹೋಗೋದು. ಮುಂದಿನ ತಿಂಗಳಿಂದ ಬೇರೆ ಕಡೆ ನಾವು ಕೆಲ್ಸ ಹುಡುಕ್ಬೇಕು. ಏನು, ಕೆಲ್ಸ ಹೊಟ್ಟೋಯ್ತಾ? ಈ ತಿಂಗಳು ಸ್ವಲ್ಪ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ದೆ ನಂಗೆ. ಅದಕ್ಕೆ ಹೇಳಿದ್ದು ಸೊಸೆ ನಾನು. ಆದ್ರೆ ನೀನು ನನ್ ಮಾತ್ ಕೇಳೋ ಪರಿಸ್ಥಿತಿಯಲ್ಲಿಲ್ಲ. ನಮ್ ದೊಡ್ಡವ್ರೇನು ಸುಮ್ನೆ ಹೇಳಿಲ್ಲ ಕಣಮ್ಮ, ಚಾಪೆ ಇದ್ದಷ್ಟು ಕಾಲು ಚಾಚು ಅಂತ. ನಾನ್ ಯೋಚನೆ ಮಾಡಾಯ್ತತ್ತೆ. ನಾನಿದನ್ನೆಲ್ಲ ಮಾರ್ಬಿಡ್ತೀನಿ. ದುಡ್ಡನ್ನ ಕೊಡಕ್ಕಾಗ್ದ ಸಮಯದಲ್ಲಿ ಇದನ್ನ ಇಟ್ಕೊಂಡ್ ನಾನ್ ಏನ್ ಮಾಡ್ಲಿ? ಇವಾಗ ರವಿಗೆ ಯಾವಾಗ ಕೆಲ್ಸ ಸಿಗುತ್ತೋ, ಕೆಲ್ಸ ಸಿಕ್ಕದ್ಮೇಲೆ 1 ತಿಂಗಳಾದ್ಮೇಲೆ ದುಡ್ಡು ಬರೋದು, ಮತ್ತೆ ಮನೆಯಲ್ಲಿ ನಮ್ಮ ಸಂಸಾರ ಹೆಂಗ್ ನಡೆಯುತ್ತೋ ಏನೋ. ಶಾಲಿನಿ ಅವ್ರ ಅತ್ತೆ ಹತ್ರ ಮಾತಾಡ್ತಾ ಇರ್ತಾಳೆ. ಆಗ ಅವ್ರ ಫ್ರೆಂಡ್ಸ್ ಅಲ್ಲಿಗೆ ಬರ್ತಾರೆ. ಅವ್ರು ಮಾತಾಡೋದೆಲ್ಲ ಕೇಳಿಸ್ಕೊತಾರೆ. ಅದು ಶಾಲಿನಿ, ನನ್ ಪರ್ಸ್ ಇಲ್ಲಿತ್ತು. ನೀನೇನು ಚಿಂತೆ ಮಾಡ್ಬೇಡ ಆಯ್ತಾ? ನಾವ್ ನಿನ್ನ ಫ್ರೆಂಡ್ಸ್ ನಿನ್ ಜೊತೆ ಕಷ್ಟ ಕಾಲದಲ್ಲಿ ಕೂಡ ಇರ್ತೀವಿ. ನಾವೇ ಅಲ್ವೋ ಅದನ್ನೆಲ್ಲ ನಿನ್ ತಗೊಳಕ್ಕೆ ಎಂಕರೇಜ್ ಮಾಡಿದ್ದು. ಅದಕ್ಕೆ ನಾನೇ ದಾರಿ ಹೇಳ್ತೀನಿ. ನಮ್ಮತ್ರ ದುಡ್ಡು ತಗೋ, ಸಾಲ ಮಾಡು ಅಂತ ನಾನ್ ನಿಂಗೆ ಹೇಳೋದಿಲ್ಲ. ಆದ್ರೆ ನಮ್ ಜೊತೆ ನೀನು ಕೆಲ್ಸ ಮಾಡ್ಬೋದು. ಹೌದಾ? ಹಾಗಾದ್ರೆ ಖಂಡಿತ ನಾನ್ ನಿಮ್ ಜೊತೆ ಸೇರ್ಕೊಂಡ್ ಕೆಲ್ಸ ಮಾಡ್ತೀನಿ. ಥ್ಯಾಂಕ್ ಯು ಅಲ್ಪನಾ, ಥ್ಯಾಂಕ್ ಯು ವರ್ಷ. ನೀವಿಬ್ರು ನನ್ನ ಬೆಸ್ಟ್ ಫ್ರೆಂಡ್ಸ್. ಶಾಲಿನಿ ಕಣ್ಣಲ್ಲಿ ಆನಂದ ಬಾಷ್ಪ ಬರುತ್ತೆ. ಮತ್ತೆ ಫ್ರೆಂಡ್ಸ್ ಇಂದ ಅವಳಿಗೆ ಒಂದು ನಂಬಿಕೆ ಸಿಗುತ್ತೆ. ಆಮೇಲೆ ಅವಳು ತುಂಬಾನೇ ಸಂತೋಷವಾಗಿ ಇರ್ತಾಳೆ. ಅವಳ ಫ್ರೆಂಡ್ಸ್ ಜೊತೆ ಅವಳು ಕೆಲ್ಸಕ್ಕೆ ಹೋಗೋಕ್ ಶುರು ಮಾಡ್ತಾಳೆ. ಶಾಲಿನಿ ಕಷ್ಟಪಟ್ಟು ಸಂಪಾದನೆ ಮಾಡಿ ಎಲ್ಲ EMI ಕಟ್ಟಿ ಮುಗಿಸ್ಬಿಡ್ತಾಳೆ. ಮತ್ತೆ ಮನೇನ ಕೂಡ ಚೆನ್ನಾಗ್ ನೋಡ್ಕೋತಾಳೆ. ರವಿಗೆ ಕೂಡ ಕೆಲ್ಸ ಸಿಗ್ಬಿಡುತ್ತೆ. ಬೆಸ್ಟ್ ಬಡೀಸ್. हेलो फ्रेंड्स, थैंक्स फॉर वॉचिंग दिस वीडियो. अगर आपको ये वीडियो पसंद आया है तो प्लीज लाइक, सब्सक्राइब, कमेंट्स करें इस वीडियो पर और हाँ, शेयर करना भी ना भूलें. और भी मजेदार वीडियो देखने के लिए नीचे दिए गए बेल आइकॉन को दबाएं. देखते रहिए बेस्ट बडीज.